ನಮಸ್ಕಾರ ವೀಕ್ಷಕರೇ, ಗೀತಗಮನ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇನ್ನು ಯಾರಾದ್ರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ನಮ್ಮ ತುಮ್ಮಿನಕಟ್ಟಿಯಲ್ಲಿ 34 ವರ್ಷಗಳ ಆದ್ಮೇಲೆ ಶ್ರೀ ಬಸವೇಶ್ವರ ರಥೋತ್ಸವ ನಡೀತಾ ಇದೆ. ಇಲ್ಲಿ ಪೂಜೆಗೆ ಬೇಕಾದ ಎಲ್ಲಾ ಸಾಮಾನುಗಳನ್ನ ಸ್ವಚ್ಛಗೊಳಿಸ್ತಾ ಇದ್ದಾರೆ. ಇವರು ಷಣ್ಮುಖಪ್ಪ ನುಗ್ಗಿಹಳ್ಳಿ ಅಂತೇಳಿ. ರಥೋತ್ಸವದ ತಯಾರಿ ಹೇಗ್ ನಡೆಯುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಹೀಗೆ ಬಸವೇಶ್ವರನಿಗೆ ಸಂಬಂಧಪಟ್ಟ ಎಲ್ಲಾ ಪೂಜಾ ಸಾಮಗ್ರಿಗಳು ದೇವಸ್ಥಾನ ಪಕ್ಕದಲ್ಲಿರೋ ಶೆಟ್ರ ಮನೆಯಲ್ಲಿ ಇರುತ್ತೆ. ಇದು ತೇರಿಗೇರಿಸೋ ಕಳಸ. ಇದನ್ನು ಸಹ ಶೆಟ್ರು ಮನೆಯಿಂದ ತಗೊಂಡ್ ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಆಮೇಲೆ ತೇರಿಗೆ ಏರಿಸ್ತಾರೆ. ಈಗ ಈ ಕಳಸನ ರಥದ ಮೇಲೆ ಏರಿಸ್ತಾರೆ. ರಥೋತ್ಸವ ಮುಗಿದು ಕಳಸನ ಏರಿಸಿದ ದಿನದಿಂದ 5 ದಿನಗಳ ಆದ್ಮೇಲೆ ಕಳಸನ ಕೆಳಗಡೆ ಇಳಿಸಿ ಅದನ್ನ ಸ್ವಸ್ಥಾನಕ್ಕೆ ಇರಿಸ್ತಾರೆ. ಕಳಸಾರೋಹಣಕ್ಕೆ ಹರೀಶ್ ಕಟ್ಟಿ ಅವ್ರ ಜೊತೆ ಹಾವೇರಿ ಜಿಲ್ಲೆ ಬಿಜೆಪಿ ಘಟಕದ ಅಧ್ಯಕ್ಷರಾದ ಬಸವರಾಜ್ ಕೇಲ್ಗಾರ್ ಅವರು ಬಂದಿದ್ರು. ಈ ಕಳಸ ರಥದ ಮೇಲಿರೋವರೆಗೂ ಮಾಂಸಾಹಾರ ಸೇವಿಸೋ ಜನ ಯಾರೂನು ಮನೆಯಲ್ಲಿ ಮಾಂಸಾಹಾರ ಮಾಡೋದಿಲ್ಲ. ಇದನ್ನ ಯಾರೂನು ಅವ್ರಿಗೆ ಹೇಳಿಲ್ಲ, ಅವರೇ ಸ್ವ ಇಚ್ಛೆಯಿಂದ ಆಚರಿಸ್ಕೊಂಡು ಬಂದಿದ್ದಾರೆ. ರಥದ ಕಳಸ ಇಳಿಸಿದ ಮೇಲೆನೆ ಅವ್ರ ಮನೆಯಲ್ಲಿ ಮಾಂಸಾಹಾರ ಸೇವಿಸ್ತಾರೆ. ಹೀಗೆ ಬಸವೇಶ್ವರ ದೇವರಿಗೆ ರುದ್ರಾಭಿಷೇಕ ಆಗಿ ತೇರಿಗೆ ಕಳಸಾರೋಹಣ ಕಂಕಣಧಾರಣೆ ಆದ್ಮೇಲೆನೆ ಮುಂದಿನ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗೋದು. ಬಸವೇಶ್ವರ ಅಂದ್ರೆ ಆದಿ ಬಸವಣ್ಣನಷ್ಟೇ ಅಲ್ಲದೆ 12ನೇ ಶತಮಾನದಲ್ಲಿ ಬಂದ ಬಸವಣ್ಣನವ್ರನ್ನು ಸಹ ನಾವು ಆರಾಧಿಸ್ತೀವಿ. ಮಹಾರಥೋತ್ಸವದ ಹಿಂದಿನ ದಿನ ಹೂವಿನ ರಥೋತ್ಸವ ಅಂತ ನಡೆಯುತ್ತೆ. ಒಂದ್ ಎತ್ತಿನ ಗಾಡಿ ಬಂಡಿಗೆ ಹೂವಿನಿಂದ ಅಲಂಕಾರ ಮಾಡಿ ಅದಕ್ಕೆ ದೇವ್ರ ಮೂರ್ತಿಯನ್ನ ಹಾಗೆ ಬಸವಣ್ಣನವರ ಫೋಟೋಗಳನ್ನು ಇಟ್ಟು ಊರ್ ತುಂಬಾ ಮೆರವಣಿಗೆ ಮಾಡ್ಕೊಂಡ್ ಬರ್ತಾರೆ. ಬಂಡಿ ಜೊತೆ ಹೆಣ್ಮಕ್ಳು ಮಕ್ಳು ಸಹ ಹೋಗ್ತಾರೆ. ಹೀಗೆ ವಾದ್ಯಗಳೊಂದಿಗೆ ಈ ಹೂವಿನ ತೇರು ಊರನ್ನೆಲ್ಲ ಸುತ್ತಿ ಬರುತ್ತೆ. ಹಾಗೆ ಊರಿನ ಜನ ಸಿಹಿ ತಿನಿಸಾದ ಕಡುಬು, ಹೋಳಿಗೆ ಈ ತರದನ್ನ ಮಾಡ್ಕೊಂಡು ಬಸವೇಶ್ವರನಿಗೆ ಎಡೆ ಕೊಡ್ತಾರೆ. ಹೀಗೆ ಬಸವೇಶ್ವರನನ್ನ ಹೊತ್ತು ಹೂವಿನ ರಥ ಊರೆಲ್ಲ ಸುತ್ತ ಬರುತ್ತೆ. ಅದನ್ನ ಎಳಿತಾ ಇರೋದು ನಮ್ ತುಮ್ಮಿನಕಟ್ಟಿ ಹುಡುಗ್ರೆ. ಇದ್ರಲ್ಲಿ ಅನೇಕ ಜನರು ಕೆಲಸವನ್ನ ಹುಡ್ಕೊಂಡು ಪರ ಊರಿಗೆ ಹೋಗಿ ಅಲ್ಲೇ ನೆಲೆಸಿದ್ದಾರೆ. ಆದ್ರೂ ಸಹ ನಮ್ಮೂರು ನಮ್ ದೇವ್ರು ಅನ್ನೋ ಅಭಿಮಾನದಿಂದ ಬಂದು ಬಿಸಿಲಲ್ಲಿ ಬರೀ ಕಾಲಲ್ಲಿ ಆ ಕಲ್ಲು ಮಣ್ಣು ಇರೋ ರೋಡಲ್ಲಿ 1-1.5 ಕಿಲೋಮೀಟರ್ ಅಷ್ಟು ಬಂಡಿಯನ್ನ ಎಳೆದಿದ್ದಾರೆ. ಸಮಯಕ್ಕೆ ಸರಿಯಾಗಿ ಹಿರಿಯರ ಸಲಹೆ ಇದ್ದು ಯುವಕರು ಕೈ ಜೋಡಿಸಿದ್ರೆ ಎಂಥ ಕೆಲಸನೂ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ನಮ್ಮ ಬಸವೇಶ್ವರ ರಥೋತ್ಸವನೇ ಸಾಕ್ಷಿ. ಬಿಸಿಲಲ್ಲಿ ಬರೀ ಕಾಲಲ್ಲಿ ಕಲ್ಲು ಮಣ್ಣಿರೋ ರೋಡಲ್ಲಿ ರಥನ ಎಳ್ಕೊಂಡು ಹೋಗಿ ಬಂದ್ರು ಹುಡುಗರಲ್ಲಿ ಯಾವುದೇ ರೀತಿಯ ಸುಸ್ತಿರ್ಲಿಲ್ಲ. ಬದಲಾಗಿ ಏನೋ ಸಾಧಿಸಿದ ಖುಷಿ ಇತ್ತು. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಏನ್ ಕುಣಿತಾ ಇದ್ದಾರೆ ಅಂತ. ಹಾಗೆ ಚಪ್ಪಾಳೆ ತಟ್ಟಿ ಅವರೇ ಅಭಿನಂದಿಸ್ಕೊತಾ ಇದ್ದಾರೆ. ಮಾರನೇ ದಿನ ಇದ್ದ ಮಹಾರಥೋತ್ಸವಕ್ಕೆ ನಮ್ಮ ಬಸವೇಶ್ವರ ದೇವಸ್ಥಾನ ಹೀಗೆ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇತ್ತು. ಇಡೀ ಓಣಿಗೆನೆ ಲೈಟ್ ಹಾಕಿ ಫುಲ್ ಡೆಕೋರೇಷನ್ ಮಾಡ್ಬಿಟ್ಟಿದ್ರು. ನೋಡಿ, ಎಂಟ್ರೆನ್ಸ್ ಇಂದಾನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಓಣಿ. ಈ ಲೈಟಿಂಗ್ ಡೆಕೋರೇಷನ್ಗೆ ಇಲ್ಲಿನವರೇ ಆದ್ರೆ ಡಾಕ್ಟರ್ ಅರುಣ್ ಅವರು ಸ್ಪಾನ್ಸರ್ ಮಾಡಿದ್ರು. ಒಂದು ಉತ್ಸವ ಅಂದ್ರೆ ಬರೀ ವಿದ್ಯುತ್ ಅಲಂಕಾರ ಅಲ್ಲ, ಹೂವಿನ ಅಲಂಕಾರ ಅಲ್ಲ, ನೂರಾರು ವಾದ್ಯಗಳನ್ನ ನುಡಿಸೋದೂ ಅಲ್ಲ, ಜನರು ಭಯಭಕ್ತಿಯಿಂದ ಘೋಷಣೆಗಳನ್ನ ಕೂಗೋದೂ ಅಲ್ಲ. ಉತ್ಸವ ಇವೆಲ್ಲವುಗಳನ್ನ ಒಳಗೊಂಡ ಜನರ ಭಾವನೆಗಳ ಸಂಗಮ. ಅದರಲ್ಲಿ ಈ ಭಜನೆಯೂ ಸಹ ಒಂದು. ಇಲ್ಲಿ ಭಕ್ತಿ ಸಂಗಮ ಕಲಾ ವೃಂದದವರು ಸ್ವಪ್ರೇರಿತವಾಗಿ ಭಜನೆಯನ್ನ ಮಾಡಿದ್ರು. ಹಿಂದೆ ಪುರಾಣವನ್ನ ನಡೆಸಿಕೊಡ್ತಾ ಇದ್ದ ದಿವಂಗತ ಶ್ರೀ ಗೋವಿಂದಪ್ಪ ನುಗ್ಗಿಹಳ್ಳಿ ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಈ ಭಜನೆಯನ್ನ ಮಾಡಿದ್ರು. ಇಲ್ಲಿ ಕೂತಿದೆಯಲ್ಲ ಈ ಪುಟ್ಟ ಮಗು ಚಿರಂತನ, ಅವಳು ಸಹ.
ಆದಿಯಲ್ಲಿ ಧರ್ಮರಾಯ ಪೂಜಿಸಿದ ನಿಮ್ಮ ಪದ ಸಾಧಿಸಿದ ರಾಜ್ಯಗಳ ನಾಥ ವಂದಿತೆ ನಿಮಗೆ ವಂದಿತೆ ನಿಮಗೆ ಗಣನಾಥ ಮೊದಲ್ ವಂದಿತೆ ನಿಮಗೆ ಗಣನಾಥ ವಂದಿತೆ ನಿಮಗೆ ಗಣನಾಥ ಮೊದಲ್ ವಂದಿತೆ ನಿಮಗೆ ಗಣನಾಥ ಹಿಂದೆ ರಾವಣನು ನಿಮ್ಮ ಮಗದಿಂದ ಪೂಜಿಸದೆ ಹಿಂದೆ ರಾವಣನು ನಿಮ್ಮ ಮಗದಿಂದ ಪೂಜಿಸದೆ ಅಂದು ರಣರಂಗದಲ್ಲಿ ಮಾಡಿದ ವಂದಿತೆ ನಿಮಗೆ ವಂದಿತೆ ನಿಮಗೆ ಗಣನಾಥ ಮೊದಲ್ ವಂದಿತೆ ನಿಮಗೆ ಗಣನಾಥ ಇಂದು ಮುಂದುವರಿಯದೆ ನಿಮ್ಮ ಕಂದಾದನೆಂಬ ಇಂದು ಮುಂದುವರಿಯದೆ ನಿಮ್ಮ ಕಂದಾದನೆಂಬ ವಂದ್ಯ ಮಂದಿತಯ್ಯ ಗಣನಾಥ ವಂದಿತೆ ನಿಮಗೆ ವಂದಿತೆ ನಿಮಗೆ ಗಣನಾಥ ಮೊದಲ್ ವಂದಿತೆ ನಿಮಗೆ ಗಣನಾಥ ಮೊದಲ್ ವಂದಿತೆ ನಿಮಗೆ ಗಣನಾಥ जय नमः पार्वती पति हर हर महादेव। ಹೀಗೆ ಈ ಕಡೆ ಭಜನೆ ನಡೀತಾ ಇದ್ರೆ ಮಹಾರಥೋತ್ಸವದ ದಿನ ದೇವಸ್ಥಾನ ರಶ್ ಆಗುತ್ತೆ ಅಂತೇಳಿ ಹಿಂದಿನ ದಿನನೇ ಜನರು ಅವ್ರ ಮನೆಗೆ ಬಂದಿರೋ ನೆಂಟರ ಜೊತೆ ಮಕ್ಕಳ ಜೊತೆ ಬಂದು ದೇವಸ್ಥಾನಕ್ಕೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗ್ತಾ ಇದ್ರು. ಮಹಾರಥೋತ್ಸವಕ್ಕೆ ಸಾಕಷ್ಟು ಸಿದ್ಧತೆಗಳು ನಡೀತಾ ಇತ್ತು. ಊರಿನ ಜನ ನಿದ್ದೆನೆ ಮಾಡಿಲ್ಲ ಅಂತ ಹೇಳ್ಬೋದು. ಅವತ್ತು ಭಜನೆ ಮುಗಿದ್ಮೇಲೆ ಸ್ಟೇಜು ಈ ಹುಡುಗರದಾಗಿತ್ತು. ನೋಡಿ ಹೇಗ್ ಕುಣಿತಾ ಇದ್ದಾರೆ. ಇಲ್ಲಿ ಸಂಬಳ ಪೂಜೆ ಮಾಡ್ತಾ ಇದ್ದಾರೆ. ಈ ಪೂಜೆ ಮುಗಿಸ್ಕೊಂಡು ಸಂಬಳ ತಗೊಂಡು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಉತ್ಸವ ಮೂರ್ತಿನ ತಗೊಂಡ್ಬಂದು ಬಸವಣ್ಣನ ಗುಡಿಯಲ್ಲಿ ಇಡ್ತಾರೆ. ಮಹಾರಥೋತ್ಸವದ ದಿನ ಬಸವಣ್ಣನಷ್ಟೇ ಅಲ್ಲದೆ ವೀರಭದ್ರೇಶ್ವರನು ಸಹ ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಪಲ್ಲಕ್ಕಿಯಲ್ಲಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಉತ್ಸವ ಮೂರ್ತಿನ ತಗೊಂಡ್ ಬರ್ತಾ ಇದ್ದಾರೆ. ಹೀಗೆ ಸಂಬಳ ಬಾರಿಸ್ಕೊಂಡು ಹೆಣ್ಮಕ್ಳು ಆರತಿ ತಟ್ಟೆ ಇಟ್ಕೊಂಡು ದೀವಟಿಗೆ ಇಟ್ಕೊಂಡು ಬರ್ತಾ ಇದ್ದಾರೆ.
ಹೀಗೆ ಬರುವಾಗ ಅಲ್ಲಲ್ಲಿ ನಿಂಬೆಹಣ್ಣು ನಿವಾಳಿಸಿ ಕಾಲಲ್ಲಿ ತುಳಿತಾರೆ. ಹೀಗೆ ದೇವರನ್ನ ಹೊತ್ತ ಪಲ್ಲಕ್ಕಿ ರಸ್ತೆಯಲ್ಲಿ ಹೋಗುವಾಗ ಓಣಿಯಲ್ಲಿರೋ ಜನ ಚಪ್ಪಲಿ ಬಿಟ್ಟು ನಮಸ್ಕಾರ ಮಾಡಿ ಆಮೇಲೆ ಮುಂದಿನ ಕೆಲಸ ಮಾಡ್ಕೋತಾರೆ. ವೀರಭದ್ರೇಶ್ವರನನ್ನ ಹೊತ್ತ ಪಲ್ಲಕ್ಕಿ ಬಸವಣ್ಣನ ಗುಡಿಗೆ ಬಂದ ಮೇಲೆ ಇಲ್ಲೂ ಸಹ ಸ್ವಲ್ಪ ಹೊತ್ತು ಸಮಾಳ ಬಾರಿಸ್ತಾರೆ. ಮಹಾರಥೋತ್ಸವದ ದಿನ ಬೇಕಾಗಿರೋ ಗುಗ್ಗಳ ಮತ್ತೆ ಸಂಬಾಳ ಇಲ್ಲಿಟ್ಟಿದ್ದಾರೆ. ಮತ್ತೆ ಪಲ್ಲಕ್ಕಿ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ಬಸವಣ್ಣನ ಕರ್ಕೊಂಡು ಕೋರೂಟಕ್ಕೆ ಅಂತೇಳಿ ತಗೊಂಡು ಹೋಗ್ತಾ ಇದ್ದಾರೆ. ಬಸವಣ್ಣ ಕೋರೂಟಕ್ಕೆ ಶೆಟ್ರ ಮನೆಗೆ ಹೋಗಿತ್ತು. ಪಲ್ಲಕ್ಕಿ ಅವ್ರ ಮನೆ ಮುಂದೆ ಹೋದ್ಮೇಲೆ ಆರತಿ ಎತ್ತಿ ಅದನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅವತ್ ಅಲ್ಲೇ ಊಟ ಮಾಡಿ ನೆಕ್ಸ್ಟ್ ದಿನ ಬೆಳಗ್ಗೆ 4 ಗಂಟೆಗೆ ದೇವ್ರು ಬಸವಣ್ಣನ ಗುಡಿಗೆ ವಾಪಸ್ ಬಂತು. ಇಲ್ಲಿ ಡೊಳ್ಳು ಬಾರಿಸಿ ತಮ್ಮ ಭಕ್ತಿಯನ್ನ ಸಮರ್ಪಿಸ್ತಾ ಇದ್ದಾರೆ. ರಥೋತ್ಸವ ಅಂದ್ರೆ ಸುಮ್ಮನೆ ಅಲ್ಲ, ಯಾವ್ಯಾವ ರೀತಿ ಪ್ರಿಪರೇಷನ್ ಮಾಡ್ಬೇಕಾಗತ್ತೆ ನೀವೇ ನೋಡಿ. ಇಲ್ಲಿ ತೇರಿನ ಗಾಲಿಗಳನ್ನ ಬಿಚ್ಚಿ ಗ್ರೀಸ್ ಹಚ್ಚಿ ಸರಿಯಾಗಿ ತಿರುಗುತ್ತೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡ್ತಿದ್ದಾರೆ, ನಾಳೆ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ಬಾರ್ದು ಅಂತ. ಇಲ್ಲಿ ನಾನು ಬೇಕಂತಾನೆ ಯಾವ್ದು ವಾಯ್ಸ್ ನ ಮ್ಯೂಟ್ ಮಾಡಿಲ್ಲ, ಅವ್ರ ಮಧ್ಯೆ ಏನ್ ಸಂಭಾಷಣೆ ನಡೆಯುತ್ತೆ ನಿಮ್ಗೂ ಕೇಳಿಸ್ಲಿ ಅಂತ. ನೋಡಿ, ಹೀಗೆ ಎಲ್ಲಾ 4 ರಥದ ಗಾಲಿಗಳನ್ನ ಚೆಕ್ ಮಾಡ್ತಾ ಇದ್ದಾರೆ.
ಇಲ್ಲಿ ತೇರಿಗಂತಾನೆ ದೊಡ್ಡ ಹಾರನ ಕರಿಬಸಪ್ಪ ಶಿಪೂಜಿ ಅವರು ಮಾಡಿಸಿದ್ರು. ಅವ್ರ ಮನೆಯಿಂದಾನೇ ಇದನ್ನ ಗಾಡಿಯಲ್ಲಿ ತಗೊಂಡ್ ಬರ್ತಾ ಇದ್ದಾರೆ. ಇಲ್ಲಿ ತೇರ್ ಮೇಲೆ ಗಂಗಾಧರ ಮತ್ತೆ ವಿನಯ್ ಹತ್ತಿದ್ದಾರೆ ಆ ಹಾರ ಹಾಕ್ಲಿಕ್ಕೆ. ಇಡೀ ಊರಲ್ಲೇ ದೊಡ್ಡ ತೇರು ಅಂದ್ರೆ ಅದು ನಮ್ಮ ಬಸಂದೇರ್ ಗುಡಿ ತೇರೆ. ನೋಡಿ ಎಷ್ಟು ಜನ ಹತ್ತಿದ್ದಾರೆ ಒಂದು ಹಾರ ಹಾಕ್ಲಿಕ್ಕೆ. ಹಾರ ಎಲ್ಲ ಹಾಕಿದ್ಮೇಲೆ ನಮ್ಮ ಬಸಂದೇರ್ ಗುಡಿ ತೇರು ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಹೀಗೆ ಉತ್ಸವದಲ್ಲಿ ಕೆಲಸ ಮಾಡೋರ್ಗೆಲ್ಲರಿಗೂ ಅಲ್ಲೇ ಅಡ್ಗೆ ಮಾಡಿಸಿದ್ರು. ಅನ್ನ ಸಾರು ಜೊತೆ ದೇವಸ್ಥಾನಕ್ಕೆ ಎಡೆ ಕೊಟ್ಟ ಹೋಳಿಗೆ ಕಡುಬು ಎಲ್ಲ ನೋಡಿ ಒಂದು ಟಬ್ ಫುಲ್ ತುಂಬಿಟ್ಟಿದ್ರು. ಅದೇ ಅವತ್ತು ಊಟಕ್ಕೆ. ಊಟ ಆತು. ಒಂದ್ ತಟ್ಟಿ ಇಟ್ಕೊಂಡಾರ ಪೋಸ್ ಕೊಡ್ಬೇಕಂತನ ಏನು ಸಾರ್ ಇದೆ ಸಾರ್ ಊಟ ಮಾಡಿದ್ದ ನಿಮ್ ಮನೆಗೆ ಹೋಗಿತ್ತಲ್ಲ ಸಾರ್ ಇದ ನಿಮ್ ಮನೆಗೆ ಉಂಡಿದ್ದ. ಏನು ಈ ಸಾರ್ ಮನೆಗೆ ಹೋಗಿತ್ತ ಅಂತನ ಹಂಗ ಹೇಳಲ್ಲ. ಮನೆಯಿಂದ ಎಲ್ಲಿ ಬಂತೈತೆ ಅಂತ ಹೇಳ ರೈಸ ಆಯ್ತು ಚಿಕ್ಕಪ್ಪ ನೀವೇ. ರಥೋತ್ಸವದ ದಿನ ಮಧ್ಯಾಹ್ನ ಮಹಾಪ್ರಸಾದ ಇದ್ದಿದ್ರಿಂದ ಅದಕ್ಕೆ ಊಟದ ತಯಾರಿ ಈಗ್ಲಿಂದಾನೇ ಶುರು ಮಾಡಿದ್ದಾರೆ. ಇಲ್ಲಿ ತೊಂಡೆಕಾಯಿ ಬೀನ್ಸ್ ಜೊತೆ ಸೊಪ್ಪು ತರಕಾರಿಗಳನ್ನು ಕೂಡ ಹೆಚ್ಚುತ್ತಾ ಇದ್ದಾರೆ. ಇದ್ರ ಜೊತೆ ಕೊಬ್ಬರಿನೂ ಸಹ ರೆಡಿ ಮಾಡಿ ಇಟ್ಕೋತಾ ಇದ್ದಾರೆ ಸಾಂಬಾರ್ಗೆ. ಏನಕ್ಕೆ ಇಟ್ಟಿದ್ದೀರಾ? ನಾಳೆಗೆ ಮಹಾಪ್ರಸಾದಕ್ಕೆ ಗೋಧಿ ಹುಗ್ಗಿ ಸಾಂಬಾರ್ ಇಲ್ಲಿ ರೆಡಿ ಆಗ್ತಿದೆ. ನಮ್ಮ ಸೈಡ್ ಗೋಧಿ ಹುಗ್ಗಿನ ಸೂಪರ್ ಆಗಿ ಮಾಡ್ತಾರೆ. ರಾತ್ರಿ ಹೀಗೆ ಸಾಕಷ್ಟು ಪ್ರಿಪರೇಷನ್ ಇದ್ದಿದ್ರಿಂದ ಜನ ಯಾರು ನಿದ್ದೆನೆ ಮಾಡಿಲ್ಲ.
ರಥೋತ್ಸವದ ಬಗ್ಗೆ ಇನ್ನಷ್ಟು ವಿಡಿಯೋಸ್ಗಳು ಬರಲಿವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.